ಮಠ ದೇವಸ್ಥಾನಗಳಲ್ಲಿ 3 ಹೊತ್ತು ಊಟ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಇಲ್ಲಿ ಮಾತ್ರ 3 ಹೊತ್ತು ಊಟ ಪಕ್ಕ. ಮಠಗಳಲ್ಲಿ ದೇವಸ್ಥಾನಗಳಲ್ಲಿ ಊಟ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಇಲ್ಲಿಗೆ ಬರೋರಿಗೆ 3 ಹೊತ್ತು ಊಟದ ಜೊತೆಗೆ 1,000 ರೂಪಾಯಿಗಳನ್ನು ಸಹ ಕೊಡ್ತಾರಂತೆ. ಇದು ಕೊಪ್ಪಳದ ಗಂಗಾವತಿ ತಾಲೂಕಿನ ವಿದ್ಯಾನಗರದಲ್ಲಿರುವ ಇಸ್ಪೀಟ್ ಅಡ್ಡೆಗಳಲ್ಲಿ ಇಷ್ಟೆಲ್ಲ ಸೌಲಭ್ಯಗಳು ಕೂಡ ಸಿಗುತ್ತವೆ. ಇಸ್ಪೀಟ್ ಆಡೋದಕ್ಕೆ ಅಂತ ಇಲ್ಲಿನ ಸುತ್ತಮುತ್ತಲಿನ ಜಿಲ್ಲೆಗಳಾದ ಗದಗ, ರಾಯಚೂರು, ಬಳ್ಳಾರಿ, ಬಾಗಲಕೋಟೆ, ಹುಬ್ಬಳ್ಳಿಯಿಂದ ಜನ ಬರ್ತಾರೆ. ಕಾರಲ್ಲಿ ಮತ್ತು ಬೈಕ್ಗಳಲ್ಲಿ ಬಂದು ಇಸ್ಪೀಟ್ ಆಡಿ ಹೋಗೋದಕ್ಕೆ ಎಕ್ಸ್ಪೆನ್ಸ್ ಕೊಡ್ತಾರೆ. ಈ ಇಸ್ಪೀಟ್ ಅಡ್ಡೆ ಮಾಲೀಕರು ಒಂದು ದಿನಕ್ಕೆ 40,000 ರಿಂದ 50,000 ರೂಪಾಯಿವರೆಗೆ ಬರೀ ಎಕ್ಸ್ಪೆನ್ಸ್ ಕೊಡ್ತಾರಂತೆ. ಅಂದರೆ ಒಂದು ದಿನಕ್ಕೆ ಎಷ್ಟು ಕಲೆಕ್ಷನ್ ಆಗುತ್ತೆ ಅಂತ ನೀವೇ ಊಹೆ ಮಾಡ್ಕೊಳ್ಳಿ. ಆದರೆ ಇದು ಅಧಿಕೃತವಾಗಿ ನಡೀತಿದೆಯಾ ಅಂತಕ್ಕಂಥದ್ದೇ ಪ್ರಶ್ನೆ. ಶಾಸಕರು, ಜಿಲ್ಲಾ ಉಸ್ತುವಾರಿ ಸಚಿವರು ಇವ್ರುಗಳ ಗಮನಕ್ಕೆ ಬಂದೇ ಈ ಕೆಲಸಗಳು ನಡೀತಾ ಇದೆಯಾ? ನೂರಾರು ಮಂದಿ ರಾಜಾರೋಷವಾಗಿ ಇಸ್ಪೀಟ್ ಆಡ್ತಾರೆ ಅಂತಂದರೆ ಅಲ್ಲಿನ SP ಏನು ಮಾಡ್ತಾ ಇದ್ದಾರೆ? ಇಸ್ಪೀಟ್ ಆಡೋದಕ್ಕೆ ಕುರ್ಚಿ, ಚೇರ್ ಹಾಕಿ ಮದುವೆ ಮನೆಯಂತಹ ಸೌಕರ್ಯ ದೊಡ್ಡ ದೊಡ್ಡ ಕಾರು, ಬೈಕ್ಗಳಲ್ಲಿ ಬಂದು ಇಸ್ಪೀಟ್ ಆಡಿ ಹೋಗ್ತಾರೆ. ಒಂದು ದಿನಕ್ಕೆ 40,000 ರಿಂದ 50,000 ರೂಪಾಯಿವರೆಗೆ ಬರೀ ಎಕ್ಸ್ಪೆನ್ಸೇ ಆಗುತ್ತೆ. ಹಾಗಾದರೆ ಇಲ್ಲಿನ ಕಲೆಕ್ಷನ್ ಎಷ್ಟು? ಇದನ್ನು ನಡೆಸ್ತಾ ಇರೋ ದೊಡ್ಡ ದೊಡ್ಡ ಕುಳಗಳು ಯಾರು? ಇವರ ಹಿಂದೆ ಯಾರ ಕೃಪಾ ಕಟಾಕ್ಷ ಇದೆ? ಇದೆಲ್ಲದರ ಬಗ್ಗೆ ಪೊಲೀಸ್ ಇಲಾಖೆಗೆ ತಿಳಿದಿದೆಯಾ ಇಲ್ವಾ? SP ಏನು ಮಾಡ್ತಾ ಇದ್ದಾರೆ? ಶಾಸಕರು ಏನು ಮಾಡ್ತಾ ಇದ್ದಾರೆ? ಜಿಲ್ಲಾ ಉಸ್ತುವಾರಿ ಸಚಿವರು ಏನು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಪ್ರಶ್ನೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನನ್ನ ಕೊಲೀಗ ಮುಕ್ಕಣ್ಣ ಕತ್ತಿ ಅವರಿಂದ. ಮುಕ್ಕಣ್ಣ, ಇಷ್ಟೆಲ್ಲ ರಾಜಾರೋಷವಾಗಿ ಮಾಡ್ತಾ ಇದ್ದಾರೆ ಅಂತಂದರೆ ಯಾರೋ ಬಲವಾದವರ ಒಂದು ಅಂದರೆ ಭಾರಿ ಇನ್ಫ್ಲೂಯೆನ್ಸ್ ಇರ್ತಕ್ಕಂಥವರ ಕೃಪಾ ಕಟಾಕ್ಷ ಇರಬೇಕು ಇವರಿಗೆ ಅಂತ ಅನ್ಸುತ್ತೆ. ಯಾರಿದ್ದಾರೆ ಇದ್ರ ಹಿಂದೆ ಅಂತ? ಹೌದು ಅರವಿಂದ್ ಸಾಗರ್, ಇದು ಒಂದೇ ಅಲ್ಲ, ಕೊಪ್ಪಳ ಜಿಲ್ಲೆಯಿಂದ ಸಾಕಷ್ಟು ಏನಪ್ಪಾ ಅಂದ್ರೆ ಕ್ಲಬ್ಗಳು ಅಂದ್ರೆ ಇಸ್ಪೇಟ್ ಕ್ಲಬ್ಗಳು ಸಾಕಷ್ಟು ನಡೀತಾ ಇದಾವೆ. ಇದಕ್ಕೇನಂದ್ರೆ ಸಾಥ್ ಕೊಡ್ತಾ ಇರೋದು ಬೇರೆ ಯಾರಲ್ಲ, ರಾಜಕಾರಣಿ ವ್ಯಕ್ತಿಗಳು ಮತ್ತು ಬಲೆಡ್ಡಂತ ಮುಖಂಡರು ಮತ್ತೆ ಅಂದ್ರೆ ಸ್ವತಃ ಪೊಲೀಸ್ ಇಲಾಖೆ ಸಾಥ್ ಕೊಡ್ತಾ ಇರೋದ್ರಿಂದ ಇಷ್ಟು ರಾಜಾರೋಷವಾಗಿ ಕ್ಲಬ್ಗಳು ನಡೀತಾ ಇದೆ ಅಂತ ಹೇಳ್ಬೋದು. ಸ್ವತಃ ಅಂದ್ರೆ ಇತ್ತೀಚೆಗೆ ಬಂದ ಅಂದ್ರೆ 4-5 ತಿಂಗಳಿಂದ ಬಂದಂತಹ ಕೊಪ್ಪಳ SP ಆಗಿರುವಂತಹ ರೇಣುಕಾ ಅವರು ಬಂದ ಮೇಲೆ ಕೊಪ್ಪಳ ಜಿಲ್ಲೆಯಲ್ಲಿ ಏನಂತಂದ್ರ ಇಸ್ಪೇಟ್ ಅಡ್ಡ ಈಜಿ ನಡೀತಾ ಇದೆ ಅಂತ ಹೇಳ್ಬೋದು. ಇಷ್ಟಕ್ಕೆ ಪೊಲೀಸ್ ಇಲಾಖೆ ಸಾಥ್ ಕೊಟ್ಟಿದ್ದರಿಂದ ಕಾರಣಕ್ಕಾಗಿ ಹಾಗಾದ್ರೆ ಯಾರು ಏನು ಅಂತ ತಿಳ್ಕೊಂಡ. ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಪಂಪಣ್ಣ ಅಂತ ಕರವೇ ಮುಖಂಡರು ನನ್ನ ಜೊತೆ ಸಂಪರ್ಕದಲ್ಲಿದ್ದಾರೆ. ಪಂಪಣ್ಣ ನಾಯಕ್ ಅವರು, ಸರ್ ನಮಸ್ಕಾರ. ಸರ್ ನಮಸ್ಕಾರ. ಅಲ್ಲ, ಇದು ಪೊಲೀಸರ ಕೃಪಾ ಕಟಾಕ್ಷ ಇಲ್ದೇನೆ ಇಷ್ಟು ದೊಡ್ಡ ದಂಧೆ ರಾಜಾರೋಷವಾಗಿ ಹಗಲೊತ್ತಲೇ ನಡೆಯುತ್ತಾ ಅಂತ? ಸರ್, ಇದು ಪೊಲೀಸ್ ಕೃಪಾ ಕಟಾಕ್ಷ ಅಂತ ಹೇಳೋದಕ್ಕೆ ಮುಂಚೆಗೆ ಇಲ್ಲಿ ಒಂದು ರಾಜಕೀಯ ಮುಖಂಡರು ಕೃಪಾ ಕಟಾಕ್ಷ ಹೆಚ್ಚು. ರಾಜಕೀಯ ಮುಖಂಡರು ಇದ್ಮೇಲೆ ಪೊಲೀಸ್ ಇರ್ತಾನೆ. ಹೌದು ಸರ್. ಇಲ್ಲಿ ಯಾರೇ ಬಂದ್ ನೋಡ್ತೆ ಇಲ್ಲಿ ಕೆಲವೊಂದು ಕಡಿವಾಣ ಹಾಕ ಅಷ್ಟು ಸುಲಭ ಅಲ್ಲ ಸರ್ ಇಲ್ಲಿ. ಯಾಕಂದ್ರೆ ಇದು ಎಮ್ಮರವಾಗಿ ಬೆಳೆದ್ಬಿಟ್ಟಿದೆ ಇದೊಂದು ದಂಧೆ. ಇದು ಗಂಗಾವತಿ ಅಷ್ಟೇ ಅಂತ ಹೇಳ್ತಿಲ್ಲ, ಸುಮಾರು ಕೊಪ್ಪಳ ಜಿಲ್ಲಾದಂತ ಇದೆ ಈ ಒಂದು ದಂಧೆ. ಓಹೋ, ಕೊಪ್ಪಳ ಜಿಲ್ಲಾದ್ಯಂತ ಇದೆ. ಹೌದು ಸರ್. ಓಕೆ, ಯಾರು ಹಾಗಾದ್ರೆ ಏನಾದ್ರು ತಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಇದನ್ನ ತಡೆಗಟ್ಟುವಂತಹ ಕೆಲಸಗಳನ್ನೇನಾದ್ರು ಮಾಡ್ತೀರಾ ಹೇಗೆ? ಸರ್ ಮಾಡಿ ಸರ್, ಈಗ ಇದು ಮಾಡಿದ್ದೀವಿ. ಈಗ ಮುಂದೆ ಈಗ ನಾನು ನಿಮ್ಮ ಪಬ್ಲಿಕ್ ಇದು ಇದೇ ನೋಡಾಕತ್ತೀನಿ ನಾನು ಈ ಇದು ಸುದ್ದಿ ಬಂದ ತಕ್ಷಣ ನಾನು ಈ ಒಂದು ಆಧಾರ ತಗೊಂಡು ನಾನು ಸಂಬಂಧಪಟ್ಟ ಪೊಲೀಸ್ ಇಲಾಖೆ ಮತ್ತು ನಾನು ಸಂಬಂಧಪಟ್ಟ ಅಧಿಕಾರಿಗಳು ನಾವು ಒತ್ತಡ ತರ್ತೀವಿ ಸರ್ ಇದನ್ನು. ಅಲ್ಲ, ಪೊಲೀಸರಿಗೆ ವಿಷಯ ಗೊತ್ತಿಲ್ಲ ಅಂತಂದ್ರೆ ನಾನ್ ನಂಬಲ್ಲ. ಇಲ್ಲ ಗೊತ್ತಿದೆ ಅಂತ ನಾನು ತಿಳ್ಕೊಂಡಿನಿ ಸರ್. ನಾವು ಅಲ್ಲ, ತಿಳ್ಕೊಳ್ಳೇಬೇಕು. ಯಾಕೆ ಅಂತಂದ್ರೆ ಇದು ಪೊಲೀಸರಿಗೆ ಗೊತ್ತಾಗದೆ ಇಷ್ಟು ಜೋರಾಗಿ ನಡೆಯಕ್ ಸಾಧ್ಯನೇ ಇಲ್ಲ. ಹೌದು ಸರ್. ಹೌದು. ಓಕೆ, ಇವಾಗ ನೀವು ನಿಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯಿಂದಲೂ ಕೂಡ ಮುಂದೆ ಬನ್ನಿ ಸರ್. ಇದು ನಾವು ಇದ್ರ ವಿರುದ್ಧ ಹೋರಾಟ ಮಾಡ್ತೀವಿ ಸರ್, ಮಾಡೇ ಮಾಡ್ತೀವಿ. ಗೊತ್ತಿದಾರ ತಮ್ಗೆ ಇದ್ರ ಹಿಂದೆ ಎಲ್ಲ ಯಾರಿದ್ದಾರೆ ಏನು ಎತ್ತ ಅಂತ? ಸರ್, ಇದು ಹಿಂದೆ ಯಾರಂಬುದು ಪಕ್ಕ ಮಾಹಿತಿ ಗೊತ್ತಿಲ್ಲ ಸರ್. ಈ ದಂಧೆಗೆ ನಡೀತಿರೋ ಸತ್ಯ. ದಂಧೆ ನಡೀತಾ ಇರೋದು ದೃಶ್ಯಗಳನ್ನೇ ತೋರಿಸ್ತಾ ಇದೆ ಜನರಿಗೆ. ಸತ್ಯ. ಇದ್ರ ಹಿಂದೆ ಬಲವಾದ ಕೈವಾಡ ಇದೆ. ಅದು ಅವ್ರ ಹೆಸರು ಪಕ್ಕ ನಮಗೆ ಗೊತ್ತಿಲ್ಲ. ಓಕೆ, ಅದೇನೋ
ಭಾರಿ ಸವಲತ್ತು ಕೊಡ್ತಾರಂತೆ, ದಿನಕ್ಕೆ 40,000 50 ಸಾವಿರ ರೂಪಾಯಿ ಎಕ್ಸ್ಪೆನ್ಸೇ ಬರುತ್ತಂತೆ, 3 ಹೊತ್ತು ಊಟ ಕೊಡ್ತಾರಂತೆ. ಅಲ್ಲ ನೀವು ಊಟ ಸರ್, ಮಧ್ಯಾಹ್ನ ಊಟ, ರಾತ್ರಿ ಊಟ, ಬೆಳಿಗ್ಗೆ ಟಿಫನ್ ಕೊಡ್ತಾರೆ. ಒಂಥರ ಇದು ಹೇಳ್ಬೇಕಂದ್ರೆ ವಿಚಿತ್ರ ದಂಧೆ ಸರ್ ಇದು. ನಾವು ನೋಡ್ತಾ ಇದೀವಿ, ಏನೆಲ್ಲ ಕಾರಲ್ಲೇ ಬಂದು ನಿಂತಿದ್ದಾರೆ. ಹೌದೌದು. ಇನ್ನೊಂದು ಕಾರು ಬಾಡಿಗೆ ಸಹ ಅಲ್ಲಿ ಕೊಡ್ತಾರ. ಯಾತಕ್ಕೆ? ಬಾಡಿಗೆ ನಾವು ಒಂದ್ 4-5 ಮಂದಿ ಕಾರ್ ತಂದು ಬಾಡಿಗೆ ಹೋದ್ರೆ ಬಿಡುತ್ತೆ, ಆ ಬಾಡಿಗೆ ಪೇಮೆಂಟ್ ಕೊಡ್ತಾ ಆ ಕ್ಲಬ್ ಕೊಡ್ತಾರ. ಅಷ್ಟು ಸೌಲಭ್ಯ ಇದೆ. ಓಕೆ, ಅಂದ್ರೆ ಮೊದಲೆಲ್ಲ ನಿಮ್ ಜಿಲ್ಲೆನಲ್ಲಿ ಲಿಕ್ಕರ್ ಹಾವಳಿ ಜೋರಾಗಿತ್ತು, ಆಯ್ತಾ? ಈಗ ಇಸ್ಪೀಟ್ ಹಾವಳಿ ಜೋರಾಗ್ತಾ ಇದೆ. ಇಸ್ಪೀಟ್ ಈ ಸದ್ಯಕ್ಕೆ ನಮಗೆ ಇದೊಂದು ದೊಡ್ಡ ಗಂಗಾವತಿ ನಡೀತಿರೋದು, ಗಂಗಾವತಿ ಸದ್ಯ ಇದೆ ಸರ್ ಇದು. ಅಂದ್ರೆ ಅಲ್ಲಿಗೆ ನಿಮ್ ಗಂಗಾವತಿನಲ್ಲಿ, ಕೊಪ್ಪಳ ಜಿಲ್ಲೆನಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಇದ್ದೂ ಇಲ್ದಂಗಿದ್ದಾರೆ. ತರ ಅದೇ ತರ ಹೇಳ್ಬೋದು ಸರ್ ನಾವು. ಓಕೆ, ಶಾಸಕರು, ಜಿಲ್ಲಾ ಉಸ್ತುವಾರಿ ಸಚಿವರು ಯಾರು ತಲೆ ಕೆಡಿಸ್ಕೊಂಡಿಲ್ಲ? ಇಲ್ಲ ಯಾರೇ ಸರ್, ಇದರಲ್ಲಿ ಕೆಲವೊಂದು ಅಂತಿರಲ್ಲ ಸರ್, ಪ್ರಬಲವಾದ ರಾಜಕೀಯ ಮಕ್ಕಳು ಕೈ ಹೊಡಿದಕ್ಕೆ ಇದೆಲ್ಲ ರಾಜಾರೋಷ ನಡೆಯಕತ್ತಿದೆ. ಅಲ್ಲ, ಈಗ ನಾವು ಕೇಳೋಣ ಅಂತ ಫೋನ್ ಮಾಡ್ತಾ ಇದೀವಿ ನಿಮ್ ಕೊಪ್ಪಳ SP ಗೆ, ರೇಣುಕಾ ಅವರಿಗೆ. ಕಾಲೇ ರಿಸೀವ್ ಮಾಡ್ತಾ ಇಲ್ವಲ್ಲ? ಕಾಲ್ ರಿಸೀವ್ ಮಾಡಿದ್ರೆ ಅಟ್ಲೀಸ್ಟ್ ಏನು ಎತ್ತ ನಿಮ್ ಗಮನಕ್ಕೆ ಬಂದಿದ್ಯಾ ಇಲ್ವಾ ಅಂತ ಕೇಳ್ಬೋದು. ಇಲ್ಲ ಸರ್, ಇನ್ನೊಂದು ಹೆಚ್ಚಾಗಿ ಇಂಥ ದಂಧೆ ನಾವು ಏನು ಮಾಡಿದ್ರೆ ಹೋರಾಟಗಾರರ ಮೇಲೆ ಕೆಲವೊಂದು ಕೇಸುಗಳು ಬುಕ್ ಆಗಿವೆ, ಎಷ್ಟು ಉದಾಹರಣೆಗಳಿವೆ. ನಿಜ ನಿಜ ನಿಜ, ನೀವು ಹೋರಾಟ ಮಾಡಿದ್ರೆ ನಿಮ್ಮ ಮೇಲೆ ಕೇಸೆ. ಹೌದೌದೌದು, ಇದು ಪಕ್ಕ ಇದು. ಬಟ್ ಒಂದ್ ಮಾತು ಹೇಳ್ತಾರೆ ನಮ್ ಕಡೆ ಎಲ್ಲ, ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಾ ಅಂತ. ಕಾಣ್ತಾ ಇದೆ ಕಣ್ಣಿಗೆ ಇಷ್ಟು ಜೋರಾಗಿ ನಡೀತಾ ಇರೋ ದಂಧೆ, ಬಟ್ ಯಾರು ತಲೆ ಕೆಡಿಸ್ಕೊಂಡಿಲ್ಲ ಅಂದ್ರೆ ಏನಪ್ಪ. ಓಕೆ ಪಂಪಣ್ಣವರೇ, ಥ್ಯಾಂಕ್ ಯು. ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ ಧನ್ಯವಾದ. ಓಕೆ, ಈಗ ಕೊಪ್ಪಳ SP ರೇಣುಕಾ ಕೆ ಸುಕುಮಾರ್ ಇವರು ಕಾಲನ್ನು ರಿಸೀವ್ ಮಾಡಿದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ, ನನಗಿನ್ನೂ ಈ ವಿಚಾರ, ಇದ್ರ ಬಗ್ಗೆ ಮಾಹಿತಿ ಗೊತ್ತಿಲ್ಲ, ಮಾಹಿತಿ ತಿಳ್ಕೊಂಡು ನಾನು ರಿಯಾಕ್ಟ್ ಮಾಡ್ತೀನಿ ಅಂತ. ನನ್ನ ಪ್ರಕಾರ ಇದು ಸುಳ್ಳು. ನನಗೆ ಮಾಹಿತಿ ಗೊತ್ತಿಲ್ಲ ಅಂತಂದರೆ ಅದು ಸಾಧ್ಯನೇ ಇಲ್ಲ. ಏನೋ ಬಲವಾದವರ, ಅಂದರೆ ಶಾಸಕರು, ಸಂಸದರು ಅಥವಾ ಮಿನಿಸ್ಟ್ರುಗಳು, ಇವ್ರು ಯಾರೋ ಒಬ್ಬರು ಇವರು ಇದ್ರ ಹಿಂದೆ ಇದ್ದಾರೆ. ಹಾಗಾಗಿ ಪಾಪ ಪೊಲೀಸ್ ಇಲಾಖೆಯವ್ರ ಕೈಲಿ ಏನೂ ಮಾಡೋಕ್ಕಾಗ್ತಿಲ್ಲ. ಇಷ್ಟೇ ವಿಚಾರ. ಗಾಡಿ ಬೇಗ ತಂದ್ರೆ ನಂಗೆ ಯಾಕೆ ಕೊಡ್ಬೇಕು? ಅರ್ಥ ಆಯ್ತಾ? ಅವ್ರಿಗೆ ಕೊಡ ಸರಿ.